ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NS ಕ್ರಿಯೇಷನ್ 7 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಒಂದು ವಿಷಯ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು ವಾಲ್ಪೇಪರಲ್ಲಿ ಈ ರೀತಿ ಫೋಟೋಗೆ ನಿಮ್ಮ ಕೈ ಮೇಲೆ ಈಗಲ್ ಕೂತ್ಕೊಳ್ಳೋ ಥರ ಫೋಟೋನ ಎಡಿಟ್ ಮಾಡೋದಕ್ಕೆ ಒಂದು ಸಿಂಪಲ್ ಟ್ರಿಕ್ ಮುಖಾಂತರ ಅಂತಂದರೆ ತುಂಬಾ ಎಡಿಟ್ಗೆ ಟೈಮ್ ತಗೊಳ್ಳೋದಿಲ್ಲ. ಸಿಂಪಲ್ ಆಗಿ ಇಮೇಜ್ನ ಎಡಿಟ್ ಮಾಡೋದಕ್ಕೆ ನೀವು ನೋಡ್ತಾ ಇರ್ಬೋದು ಈ ಕೈಲಿ ಇಲ್ಲ, ಬಟ್ ಇಲ್ಲಿ ಈಗಲ್ ಇದೆ. ಈ ರೀತಿ ನ್ಯಾಚುರಲ್ ಆಗಿ ಎಡಿಟ್ ಹತ್ತಿಸ್ಕೊಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನೀವು ಒಂದು ಚಿಕ್ಕ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅದು ಪಿಕ್ಸರ್ಟ್ ಅಂತ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಪಿಕ್ಸರ್ಟ್ ಅಪ್ಲಿಕೇಶನ್ ನಾನು ಇವಾಗ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು 3 ಡಾಟ್ಸ್ ಮೇಲೆ ಸೆಟ್ಟಿಂಗ್ಸ್ ಅಂತ ಇದೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಮ್ರಾ ಮೆಗಾ ಪಿಕ್ಸೆಲ್ ನೀವು ಚೇಂಜ್ ಮಾಡಬೇಕಾಗುತ್ತೆ. ಅಂತಂದರೆ ಕಡಿಮೆ ಇರುತ್ತೆ ನಿಮ್ಮ ಮೊಬೈಲ್ 8 ಮೆಗಾ ಪಿಕ್ಸೆಲ್ ಅಂತ ಸೆಟ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ಕ್ಯಾಮ್ರಾ ಮೆಗಾ ಪಿಕ್ಸೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ತೋರಿಸೋದು. ಕೆಲವೊಂದು ಮೊಬೈಲ್ ಕಡಿಮೆ ಇದ್ರೂ ಇರ್ಬೋದು. ಪ್ಲಸ್ ಅಂತ ಇದೆಲ್ಲ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಯಾವ ಫೋಟೋ ಬೇಕು ಎಡಿಟ್ಗೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ನಾನು ಇವಾಗ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೀಸೈಜ್ ಅಂತ ಇದೆಯಲ್ಲ, ರೀಸೈಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು 854 ಅಂತ ಇದೆ. ಇದು ನಿಮ್ಮ ಇಮೇಜ್ ಕ್ವಾಲಿಟಿ ಕಡಿಮೆ ಇದೆ, ಅಂದರೆ ಜಾಸ್ತಿನೇ ಇದೆ, ಬಟ್ ಇದರಲ್ಲಿ ತೋರಿಸೋದು ಕಡಿಮೆ ಇದೆ. ನೀವೇನಾದರೂ ಇದೇ ರೀತಿ ಎಡಿಟ್ ಮಾಡಿದ್ರೆ ನಿಮ್ಮ ಕ್ವಾಲಿಟಿ ಸೇವ್ ಮಾಡಿದಾಗ ಸೇವ್ ಕಡಿಮೆ ಇರುತ್ತೆ. ಸೊ ನೀವು 4000 ಅಂತ ಸೆಟ್ ಮಾಡಬೇಕಾಗುತ್ತೆ, ಅಂದರೆ ಇಮೇಜ್ಗಿಂತ ಜಾಸ್ತಿ ಸೆಟ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು 2365 ಅಂತ ತೋರಿಸ್ತಿದೆ. ನೀವು ಜಾಸ್ತಿ ಸೆಟ್ ಮಾಡಿದ್ರೆ ಏನಾಗುತ್ತೆ, ಅದರ ರಿಯಲ್ ಕ್ವಾಲಿಟಿ ಬಂದು ಅಲ್ಲಿ ಸೆಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇದು ಇಮೇಜ್ನ ನೀವು ಜೂಮ್ ಮಾಡಿದ್ರೂ ಕೂಡ ಅದ್ರ ಕ್ವಾಲಿಟಿ ಕಡಿಮೆ ಆಗಿಲ್ಲ. ಈಗ ನೀವು ನೋಡ್ತಾ ಇರೋದು ಬ್ಲರ್ ಥರನೂ ಕಾಣಿಸ್ತಿಲ್ಲ ನಿಮಗೆ. ಇವಾಗ ನಾನೀಗ ಈಗೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಇದ್ರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಯಿಂದ ನೀವು ಫೋಟೋನ ತೊಗೊಬೇಕಾಗುತ್ತೆ. ನಾನಿವಾಗ ಅದನ್ನ ಸ್ಕಿಪ್ ಮಾಡಿದ್ದೀನಿ, ಸೊ ನಿಮಗೆ ತೋರಿಸ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನಾನಿವಾಗ ಫೋಟೋನ ಎಡಿಟ್ ಮಾಡ್ತಿದ್ದೀನಿ. ಅಂತಂದರೆ ಈಗಲ್ನ ಭುಜದ ಮೇಲೆ ಕುಣ್ಸೋಕೆ ಟ್ರೈ ಮಾಡ್ತೀನಿ ಇವಾಗ, ಬಟ್ ಭುಜದ ಮೇಲೆ ಕುಣ್ಸೋಕೆ ಆಗ್ತಿಲ್ಲ. ಯಾಕೆಂತಂದರೆ ಈ ಫೋಟೋ ತೆಗ್ದಿರೋ ಆ್ಯಂಗಲ್ಗೂ ಇದಕ್ಕೂ ಸೆಟ್ ಆಗಲ್ಲ. ಸೊ ಇಲ್ಲಿ ಕೈ ಇದೆಯಲ್ಲ, ಕೈಲಿ ಹಿಡ್ಕೊಳ್ಳೋ ಥರ ಅದು ಕಾಣಿಸ್ತಿದೆ. ಸೊ ಅದರ ಮೇಲೆ ನಾನು ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ ಜೂಮ್ ಮಾಡ್ತಿದ್ದೀನಿ. ಜೂಮ್ ಮಾಡಿಬಿಟ್ಟು ಇದನ್ನ ನ್ಯಾಚುರಲ್ ಆಗಿ ಅದು ಕೈಯಲ್ಲಿ ಹಿಡ್ಕೊಂಡಿರೋ ಥರನೇ ಹೇಗೆ ಮಾಡಬೇಕು ಅಂತ ನನಗೆ ಇವಾಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ಇವಾಗ ನಾನು ಜೂಮ್ ಮಾಡಿಬಿಟ್ಟು ಈಗಲ್ದು ಲೆಗ್ ಇದೆಯಲ್ಲ, ಆ ಲೆಗ್ನ ನಾನು ಇವಾಗ ಎರೈಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು ಅದನ್ನು ಎರೈಸ್ ಮಾಡ್ತಿದ್ದೀನಿ. ಇವಾಗ ಎರೈಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಕೈಯಿಂದನೇ ಹಿಡ್ಕೊಂಡಿದ್ದಾರೆ ಈಗಲ್ನ ಅಂತ ನಿಮಗೆ ಅನ್ನೋ ಥರನೇ ನ್ಯಾಚುರಲಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇವಾಗ ಎರೈಸ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಎರೈಸ್ ಮಾಡಬೇಕಾಗತ್ತೆ. ಎರೈಸ್ ಮಾಡಿಬಿಟ್ಟು ನೀವು ನೋಡ್ತಾ ಇರ್ಬೋದು ಜೂಮ್ ಮಾಡಿ ನೋಡಿದ್ರು ಅಷ್ಟೇ, ನೀವು ಜೂಮ್ನ ಡಿಕ್ರೀಸ್ ಮಾಡ್ಬಿಟ್ಟು ನೋಡಿದ್ರು ಅಷ್ಟೇ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಈ ನ್ಯಾಚುರಲ್ ಫೋಟೋನೇ ಹಿಡ್ಕೊಂಡು ತೆಗ್ದಿರೋದೇನೆ, ಅಂದರೆ ಈಗಲ್ನ ಹಿಡ್ಕೊಂಡು ತೆಗ್ದಿರೋದೇನೆ ಅನ್ನೋ ಥರ ನಿಮಗೆ ಫೋಟೋ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಇಲ್ಲಿ ರೈಟ್ ಮಾರ್ಕ್ ಇದ್ದೀರಾ, ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಡ್ರಾ ಅಂತ ಇದ್ದೀರಾ, ಡ್ರಾ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಸ್ಟ್ರೈಟ್, ಅದ್ರ ಮೇಲೆ ನೀವು ಕೊಟ್ಟರೆ ಏನಾಗುತ್ತೆ ಅಂದರೆ ಕ್ವಾಲಿಟಿ ಕಡಿಮೆ ಆಗುತ್ತೆ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸೇವ್ ಇಮೇಜ್ ಅಂತ ಇದೆಯಲ್ಲ, ಸೇವ್ ಇಮೇಜ್ ಮೇಲೆ ನೀವು ಕೊಡಬೇಕಾಗುತ್ತೆ. ಇದು ನೋಡ್ತಾ ಇರ್ಬೋದು, ಇದನ್ನು ನೀವು ಮೊಬೈಲ್ ಕ್ಯಾಮ್ರಾದಲ್ಲೂ ಚೆಕ್ ಮಾಡಿದ್ರೂ ಕೂಡ ನಿಮಗೆ ಜಾಸ್ತಿ ಮೆಗಾ ಪಿಕ್ಸೆಲ್ ಅಂತಂದರೆ 3 MB ನಿಮಗೆ ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ಈಗಲ್ PNG ಅಂತ ಟೈಪ್ ಮಾಡಬೇಕಾಗುತ್ತೆ. ನೀವು ಇಮೇಜ್ ಅಂತ ಟೈಪ್ ಮಾಡಬಾರ್ದು, PNG ಅಂತ ಟೈಪ್ ಮಾಡಬೇಕಾಗುತ್ತೆ. PNG ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇಮೇಜ್ ಅಂತ ಇದೆಯಲ್ಲ, ಇಮೇಜ್ ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎರಡನೇ ಈಗಲ್ಲೇ ನಿಮಗೆ ನಾನು ಇವಾಗ ಸೆಟ್ ಮಾಡಿದ ಈಗಲ್ಲಿ ಎರಡನೇ ಈಗಲ್ಲೇನೇ ಇರೋದು. ಸೊ ನೀವು ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಈಗಲ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಫ್ರೆಂಡ್ಸ್ ಈ ಫೋಟೋನ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್ ನಾನು ನಿಮಗೆ ಎಡಿಟ್ ಮಾಡಿದ ಟ್ರಿಕ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.